ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನವೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ. ಸಿಎಂ ಪರಮೇಶ್ವರ್ ಮಹಾದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್. ಕ್ಯಾಬಿನೆಟ್ ಸಭೆಯ ನಂತರ ನಾಯಕರ ನಡುವೆ ಮಾತುಕತೆ. ಕಾವೇರಿ ನಿವಾಸದಲ್ಲಿ 1 ಗಂಟೆಗಳ ಕಾಲ ಮೂವರ ನಡುವೆ ಸಭೆ ನಡೆದಿದೆ. ಏನ್ ಸಭೆ ನಡೆದಿದೆ ಅನ್ನೋದು ಎಲ್ರಿಗೂ ಕುತೂಹಲ. ಈಗ ಏನ್ ಮಾತಾಡಿರ್ಬೋದು, ಒಂದೊಂದು ಗಂಟೆಗಳ ಕಾಲ ಮಾತಾಡ್ತಾರೆ ಅಂತ ಅಂದ್ರೆ ಯಾವ ವಿಚಾರವನ್ನು ಪ್ರಸ್ತಾಪಿಸಿರಬಹುದು, ಚರ್ಚೆನ ಮಾಡಿರಬಹುದು ಅಂತ. ಸೊ ಅದು ಈ ಸಂದರ್ಭದಲ್ಲಿ ನೋಡಿ, ಈ ಸಂದರ್ಭ ಹೆಂಗಿದೆ ಕಾಂಗ್ರೆಸ್ನಲ್ಲಿ ಅಂತಂದ್ರೆ, ನವೆಂಬರ್ನಲ್ಲಿ ಕ್ರಾಂತಿ ಆಗತಿ ಅಂತ ಕೆಲವರು ಹೇಳ್ತಾ ಇದ್ದಾರೆ, ನವೆಂಬರ್ನಲ್ಲಿ ಒಂದಷ್ಟು ಬದಲಾವಣೆ ಆಗತಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವೊಂದಷ್ಟು ಬೆಳವಣಿಗೆಗಳನ್ನ ನೋಡಿದಾಗ ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ಆಗುತ್ತೋ, ಸಿಎಂ ಬದಲಾವಣೆ ಆಗುತ್ತೋ, ಏನಾಗುತ್ತೆ ಅನ್ನುವಂಥ ಚರ್ಚೆಗಳು ಇದೆ. ಇದೇ ಸಂದರ್ಭದಲ್ಲಿ ಒಬ್ಬರಾದ್ಮೇಲೆ ಒಬ್ರು ಮೀಟಿಂಗ್ಗಳನ್ನ ಮಾಡ್ತಾ ಇರೋದು, ಅದು ಎಲ್ಲರೂ ಕೂತು ಮಾತಾಡ್ತಾ ಇದ್ದಾರಾ? ಇಲ್ಲ. ಅಹಿಂದ ವರ್ಗವನ್ನು ಪ್ರತಿಪಾದಿಸುವವರು, ಅಹಿಂದ ಅಂತ ಬಂದಾಗ ಅದ್ರ ಬಗ್ಗೆ ಧ್ವನಿ ಎತ್ತುವವರು, ಅಥವಾ ಅದರ ಪ್ರಮುಖ ನಾಯಕರು ಅಂತ ಕರೆಸ್ಕೊಳ್ತಾ ಇರೋರು, ಅಥವಾ ಸಿಎಂ ಬದಲಾವಣೆ ಅಂತ ಬಂದಾಗ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಬೆನ್ನಿಗೆ ನಿಂತ್ಕೊಳ್ಳೋರು, ಇವ್ರುಗಳು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ HC ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ಹಾಗೆಯೇ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಮೀಟಿಂಗ್ ಮಾಡ್ಕೊಳ್ತಾರೆ. ಕೇಳಿದಕ್ಕೇನೆ ನಾರ್ಮಲ್ ಬಂದಿದ್ವಿ ಅಷ್ಟೇ, ನಾವು ಯಾವಾಗ ಸೇರ್ತಾ ಇರ್ತೀವಿ ಅಂತ ಹೇಳಿದ್ರು. ಬಟ್ ಅದು ನಾರ್ಮಲ್ ಬಂದಿದ್ವಿ, ಅವಾಗ ಸೇರ್ತೀವಿ ಅನ್ನೋ ಥರದ್ದು ಮೀಟಿಂಗ್ ಖಂಡಿತವಾಗಿಯೂ ಆಗಿಲ್ಲ ಅನ್ನೋದು ರಾಜಕೀಯ ಒಳಗಿನ ಚರ್ಚೆಯೂ ಕೂಡ ಹೌದು. ಇದಾದ್ಮೇಲೆ ಸಿದ್ದರಾಮಯ್ಯನವ್ರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಸಿಎಂ ನಾಯಕರುಗಳು. ಯಾವಾಗಲೂ ಸಿಎಂ ಬೆನ್ನಿಗೆ ನಿಲ್ಲುವವರು, ಸಿಎಂ ಪರವಾಗಿ ನಿಲ್ಲುವವರು ಏನು ಮಾತಾಡಿರಬಹುದು ಅನ್ನೋದು ಎಲ್ರಿಗೂ ಪ್ರಶ್ನೆ. ಆಪ್ತರ ಬಗ್ಗೆ ನಾನು ಸಿಎಂ ಆಗೇ ಆಗ್ತೀನಿ ಅಂತ DK ಶಿವಕುಮಾರ್ ಅವರೇನೋ ಹೇಳ್ಕೊಂಡಿದ್ದಾರಂತೆ. ಈ ವಿಚಾರದ ಬಗ್ಗೆ ಈ ಮೂವರು ನಾಯಕರುಗಳು ಕೂತು ಏನಾದರೂ ಮಾತಾಡ್ತಾ ಇದ್ದಾರಾ? DK ಶಿವಕುಮಾರ್ ಅವರು ಸಿಎಂ ಆಗಬಾರ್ದು, ಸಿಎಂ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು, ಅದನ್ನು ಏನು ಮಾಡೋದು ತಪ್ಪಿಸೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರಾ? ಅಥವಾ ದಲಿತ ಸಿಎಂ ವಿಚಾರವನ್ನ ಮುನ್ನೆಲೆಗೆ ತರುವ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾ ಇದ್ದಾರಾ? ಸಿಎಂ ಬದಲಾವಣೆ ಅಂತ ಅಂದಾಗ, ಈ ಹಿಂದೆನೂ ಕೂಡ ಇದೇ ಥರ ಸಿಎಂ ಬದಲಾವಣೆ ಅಂತ ಅಂದಾಗ ನೇರವಾಗಿ ಇವರೆಲ್ಲ DK ಶಿವಕುಮಾರ್ ಅವರು ಬುಡಕ್ಕೆ ಹೋಗ್ಬಿಟ್ಟಿದ್ರು. KPCC ಅಧ್ಯಕ್ಷರನ್ನು ಬದಲಾವಣೆ ಆಗಬೇಕು, ಇನ್ನೊಂದು DCM ಸ್ಥಾನವನ್ನು ಸೃಷ್ಟಿ ಮಾಡಿ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆಲ್ಲವೂ ತಣ್ಣಗಾಗ್ತಾ ಬಂದಿತ್ತು. ಈಗ ಮತ್ತೆ ಸಿಎಂ ಬದಲಾವಣೆ ಅಂತ ಅಂತಿದ್ದಾಗ ಆಯಿತು, ಸಿಎಂ ಬದಲಾವಣೆ ಮಾಡೋಣ, ಆದರೆ ದಲಿತ ಸಿಎಂ ಆಗಬೇಕು. ದಲಿತ ಸಿಎಂ ಅಂತಂದರೆ ಯಾರಾಗ್ತಾರೆ? ದಲಿತ ಸಿಎಂ ಅಂತ ಬಂದಾಗ ನೀವಾಗಬೇಕು ಅಂತ ಪರಮೇಶ್ವರ್ ಅವರಿಗೆ ಸೂಚನೆಯನ್ನು ನೀಡುವಂಥ ನಿಟ್ಟಿನಲ್ಲಿ ಈ ಮೀಟಿಂಗನ್ನು ಅರೇಂಜ್ ಮಾಡ್ಕೊಂಡಿದ್ರಾ? ಅದಕ್ಕೆ 1 ಗಂಟೆಗಳ ಕಾಲ ಈ ಹಿರಿಯ ನಾಯಕರು, ಅನುಭವಿ ನಾಯಕರು, ಒಂದೇ ಟೀಮ್ನ ನಾಯಕರು ಮಾತುಕತೆಯನ್ನು ನಡೆಸಿದ್ರಾ ಅನ್ನುವಂಥ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಈಗ ಸಿಕ್ಕಾಪಟ್ಟೆ ಜೋರಾಗಿ ಕೇಳಿಬರ್ತಾ ಇದೆ. ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಿರ್ಬೋದಾ, ಮಾತಾಡಿರ್ಬೋದಾ, ಸ್ಟ್ರಾಟಜಿ ಮಾಡ್ಕೊಳ್ತಾ ಇದ್ದಾರಾ? ಸಿಎಂ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ, ಸಿಎಂ ಸ್ಥಾನವನ್ನು ತಮ್ಮವರಿಗೇ ಕೊಡೋದಕ್ಕೆ, DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಈ ಸಿಎಂ ಸ್ಥಾನ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅಥವಾ ಸಂಪುಟ ಪುನಾರಚನೆ ಅಂತ ಬಂದಾಗ ಅದರಲ್ಲಿ ನಮ್ಮವ್ರು ಯಾರ್ಯಾರು ಇರಬೇಕು, ನಮ್ಮವ್ರು ಯಾರ್ಯಾರಿಗೆ ಕೊಡ್ಬೋದಾದ ಸಾಧ್ಯತೆ ಇದೆ, ಅವ್ರನ್ನ ಉಳಿಸ್ಕೊಳ್ಳೋದು ಹೇಗೆ, ಹೊಸಬರಿಗೆ ಮಣೆ ಹಾಕೋದು ಅಂತಂದರೆ ಯಾರಿಗೆ ಮಣೆ ಹಾಕೋಣ, ನಮ್ಮವ್ರನ್ನ ಯಾರನ್ನು ಸೇರಿಸ್ಕೊಳ್ಳೋಣ, ಇದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರಾ? ಈ ಪ್ರಶ್ನೆಗಳು ಇದೀಗ ಜೋರಾಗಿ ಕೇಳಿಬರ್ತಾ ಇರೋದು. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಬಣಗಳಿದೆ ಅನ್ನೋದಂತೂ ಗೊತ್ತು. ಸಿಎಂ ಬಣ, DCM ಬಣ, ಇನ್ನೊಂದು ಬಣ, ಮತ್ತೊಂದು ಬಣ, ದಲಿತ ನಾಯಕರುಗಳದ್ದು, ಇನ್ನೊಂದು ಕಡೆಯಲ್ಲಿ ಮೊದಲಿನಿಂದ ಕಾಂಗ್ರೆಸ್ನಲ್ಲಿ ಇದ್ದವರು, ವಲಸಿಗರು, ಈ ಥರದ್ದೆಲ್ಲ ಕೂಡ ಇದೆ. ಅದರ ನಡುವೆ ಈಗೇನಾಗ್ಬಿಟ್ಟಿದೆ ಅಂತಂದರೆ ಸಿಎಂ ಮತ್ತು DCM ಅಂತ ಆಗ್ಬಿಟ್ಟಿದೆ. ಈಗೇನು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ಬರು ಸೇರ್ತಾ ಇದ್ದಾರೆ, ಇವರೆಲ್ಲ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸ್ಕೊಳ್ತಾ ಇರೋರು, ಆಪ್ತ ವಲಯದಲ್ಲಿ ಕಾಣಿಸ್ಕೊಳ್ತಾ ಇರೋದು. ಈಗಾಗಲೇ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಮಾಡಿಬಿಟ್ಟಿದ್ದಾರೆ, ನೀವು ಊಟಕ್ಕೆ ಸೇರೋದು ಬೇಡ, ತಿಂಡಿಗೆ ಸೇರೋದು ಬೇಡ, ನೀವು ಮೀಟಿಂಗ್ಗಳನ್ನು ಮಾಡೋದೇ ಬೇಡ, ಅದರ ಅವಶ್ಯಕತೆಯೇ ಇಲ್ಲ ಅಂತ. ಆದರೂ ಕೂಡ ಸೇರ್ತಾ ಇರೋದಿದೆಯಲ್ಲ, ಇದು ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಕಾರಣವಾಗ್ತಾ ಇದೆ. ಏನು ಮಾತುಕತೆ ಮಾಡ್ತಾ ಇದ್ದಾರೆ, ಏನು ಚರ್ಚೆ ಮಾಡ್ತಾ ಇದ್ದಾರೆ, ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಿದ್ದಾರೆ, ಏನು ಹೇಳಕೊಟ್ಟಿದ್ದಾರೆ, ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಒಗ್ಗಟ್ಟಾಗಿ ಈ ಥರದೊಂದು ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ ಅಂತಂದರೆ, ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಒಂದು ಬದಲಾವಣೆ ಆಗುತ್ತಾ? ಈ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಸಡ್ಡು ಹೊಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ? ಸಿಎಂ ಬದಲಾವಣೆ ಆಗೇ ಆಗಬೇಕು ಅಂತ ಏನಾದರೂ ಹೇಳಿದ್ರು ಅಂತಂದರೆ ಆಯಿತು ಆಗೋಣ, ಆದರೆ ದಲಿತ ಸಿಎಂ ಆಗಬೇಕು ಅನ್ನುವಂಥ ಚರ್ಚೆಯನ್ನು ಮುನ್ನೆಲೆಗೆ ತರ್ತಾರಾ ಅನ್ನೋ ಪ್ರಶ್ನೆಗಳಿದೆ.